ಕೊಪ್ಪಳ ಉಪಚುನಾವಣೆ ಮುಗಿದ ಬಳಿಕ ಅಭ್ಯರ್ಥಿಗಳು ಫಲಿತಾಂಶದತ್ತ ಚಿತ್ತ ಹರಿಸಿದ್ದಾರೆ. ಕಳೆದ 25 ದಿನಗಳಿಂದ ಚುನಾವಣೆಯಲ್ಲಿ ಫುಲ್ ಬ್ಯುಸಿಯಾಗಿದ್ದ ಅಭ್ಯರ್ಥಿಗಳು ಈಗ ಫುಲ್ ರಿಲ್ಯಾಕ್ಸ್ ಮೂಡ್ನಲ್ಲಿದ್ದಾರೆ. ಹಾಗಿದ್ರೆ ಬನ್ನಿ ಅಭ್ಯರ್ಥಿಗಳು ಏನ್ ಮಾಡ್ತಿದ್ದಾರೆ ಅನ್ನೋದನ್ನ ನೋಡ್ಕೊಂಡು ಬರೋಣ. ಹೀಗೆ ಮೊಮ್ಮಕ್ಕಳೊಂದಿಗೆ ಹಾಯಾಗಿ ಕುಳಿತು ಸುವರ್ಣ ನ್ಯೂಸ್ ಚಾನೆಲ್ ನೋಡ್ತಿರೋರು ಕಾಂಗ್ರೆಸ್ ಅಭ್ಯರ್ಥಿ ಕೆ ಬಸವರಾಜ ಹಿಟ್ನಾಳ್. ಕಳೆದ 15 ದಿನಗಳಿಂದ ಚುನಾವಣೆ ಕಾರ್ಯದಲ್ಲಿ ಬ್ಯುಸಿಯಾಗಿದ್ದ ಇವರು ಸದ್ಯ ರಿಲ್ಯಾಕ್ಸ್ ಮೂಡ್ನಲ್ಲಿದ್ದಾರೆ. ಹಿಟ್ನಾಳ ಗ್ರಾಮದಲ್ಲಿ ಕುಟುಂಬದೊಂದಿಗೆ ಹಾಯಾಗಿದ್ದಾರೆ. ಇನ್ನಿವರೆಗೆ ಬಹಳಷ್ಟು ಚುನಾವಣೆಯಲ್ಲಿ ಸಕ್ರಿಯವಾಗಿ ತೊಡಗಿಸಿಕೊಂಡಿದ್ವಿ. ನಿನ್ನೆ 5 ಗಂಟೆಯಿಂದ ಸ್ವಲ್ಪ ಸಮಾಧಾನ ನಿರಾಳವಾಗಿರ್ತಕ್ಕಂಥ ಜೀವನದಲ್ಲಿ ತೊಡಗಿದ್ದೇವೆ. ಇನ್ನು ಬಿಜೆಪಿ ಅಭ್ಯರ್ಥಿ ಕರಡಿ ಸಂಗಣ್ಣ ಫುಲ್ ಕೂಲ್ ಆಗಿದ್ದಾರೆ. ಪತ್ನಿ, ಮಕ್ಕಳು, ಮೊಮ್ಮಕ್ಕಳೊಂದಿಗೆ ಹಾಯಾಗಿದ್ದಾರೆ. ಮನೆಗೆ ಕಾರ್ಯಕರ್ತರು ಭೇಟಿ ನೀಡುತ್ತಿದ್ದು ಅವರೊಂದಿಗೂ ಕಾಲ ಕಳೆಯುತ್ತಿದ್ದಾರೆ. ನಿರಾಳ ಅಂತ ಒಂದ್ ಕಡೆ ಅನಿಸ್ತದ್ರೆ, ಬಟ್ ಮತ್ತೀಗ ಗೆಲುವು ಆಗೋದು ಖಚಿತ ಅಂತ ಒಂದು ಭಾವನೆ ಇರೋದ್ರಿಂದ ಈಗ ವರ್ಕ್ ಮೈಂಡೆಡ್ ಏನ್ ಮಾಡಬೇಕು, ಏನ್ ಭರವಸೆ ಕೊಟ್ಟಿದೆ. ಮತ್ತೊಬ್ಬ ಅಭ್ಯರ್ಥಿ ಜೆಡಿಎಸ್ನ ಪ್ರದೀಪ್ ಗೌಡ ಪಾಟೀಲ್ ಸಹ ಚುನಾವಣೆಯಲ್ಲಿ ಹಾಟ್ ಆಗಿದ್ರು. ಬೆಳಿಗ್ಗೆ 6 ಗಂಟೆಗೆ ಮನೆ ಬಿಟ್ರೆ ರಾತ್ರಿ ಬರೋದು ಎಲ್ಲರೂ ನಿದ್ದೆಗೆ ಜಾರಿದ ಮೇಲೆಯೇ. ಮತದಾನ ಮುಗಿದ ಮೇಲೆ ಫುಲ್ ರಿಲ್ಯಾಕ್ಸ್ ಮೂಡ್ನಲ್ಲಿದ್ದಾರೆ. ಒಟ್ಟಾರೆ 3 ಪಕ್ಷಗಳ ಅಭ್ಯರ್ಥಿಗಳು ಸೇರಿದಂತೆ ಒಟ್ಟು 14 ಅಭ್ಯರ್ಥಿಗಳು ಸಹ ಈಗ ಕೊಂಚ ರಿಲೀಫ್ ಮೂಡ್ನಲ್ಲಿದ್ದಾರೆ. ಆದರೆ ಗುರುವಾರ ನಡೆಯುವ ಮತ ಎಣಿಕೆಯತ್ತ ಎಲ್ಲರ ಚಿತ್ತ ನೆಟ್ಟಿದೆ. ವಿಜಯಲಕ್ಷ್ಮಿ ಯಾರ ಪಾಲಿಗೆ ಒಲಿತಾಳೆ ಅನ್ನೋದನ್ನ ಕಾದು ನೋಡಬೇಕು. ದೊಡ್ಡೇಶಲಿಗರ್, ಸುವರ್ಣ ನ್ಯೂಸ್ 24/7 ಕೊಪ್ಪಳ. ಮಳೆ ಬೆಳೆ ಇಲ್ಲದೆ ಚಿಕ್ಕಬಳ್ಳಾಪುರ ರೈತರು ಕಂಗಾಲಾಗಿದ್ದಾರೆ. ಕುರಿ ಕೋಳಿಗಳ ಮಾರಣ ಹೋಮ ನಡೆಸಿದ್ರೂ ಮಳೆರಾಯ ಕೃಪೆ ತೋರಿಲ್ಲ. ಹಾಗಾಗಿ ಈಗ ಮಕ್ಕಳಿಗೆ ಮದುವೆ ಮಾಡಿ ವರುಣನಿಗೆ ವಿಶೇಷ ಪೂಜೆ ಮಾಡಿದ್ರು ಚಿಕ್ಕಬಳ್ಳಾಪುರದ ರೈತರು. ಚಿಕ್ಕ ವಯಸ್ಸಿನ 2 ಗಂಡು ಹುಡುಗರಿಗೆ ಮದುಮಕ್ಕಳ ವೇಷ ಹಾಕಿ ಮದುವೆ ಮಾಡಲಾಯಿತು. ಈ ಮದುವೆ 11 ದಿನಗಳವರೆಗೆ ನಡೆಯಿತು. ಕಳೆದ 10 ದಿನಗಳಿಂದ ವಿವಿಧ ಪೂಜಾ ಕಾರ್ಯ ನಡೆಸಿ ಕಳೆದ ರಾತ್ರಿ ಇಬ್ಬರಿಗೂ ಸಾಂಪ್ರದಾಯಿಕವಾಗಿ ಮದುವೆ ಮಾಡಿ ಅರುಂಧತಿ ನಕ್ಷತ್ರ ಕೂಡ ತೋರಿಸಲಾಯಿತು. ಇದೆಲ್ಲ ನಡೆದದ್ದು ಚಿಕ್ಕಬಳ್ಳಾಪುರದ ಪ್ರಸಿದ್ಧ ಪ್ರವಾಸಿ ತಾಣ ನಂದಿಗಿರಿಧಾಮದ ಬುಡದಲ್ಲಿರುವ ನಂದಿಗ್ರಾಮದ ಸುಲ್ತಾನ್ಪೇಟೆಯಲ್ಲೇ. ಹೀಗೆ ಮಾಡಿದರೆ ಖಂಡಿತ ಮಳೆ ಬರುತ್ತೆ ಅನ್ನುವ ನಂಬಿಕೆ ಗ್ರಾಮಸ್ಥರದ್ದು. ಸುಮಾರು ವರ್ಷದಿಂದ ಮಳೆ ಬೀಳ್ತಿ ಹಿಂಗೆ ಮಾಡ್ತೀರಿ ನಾವು. ವರ್ಷ ಹಿಂಗೆ ಮಾಡ್ತೀರಿ ನಾವು. ಹುಟ್ಟಿದಾಗಿಂದ ಇದೇ ಕೆಲಸ ಮಾಡೋದು. ಜಾಸ್ತಿ ಮಳೆ ಇಲ್ಲ, ಏನೂ ಇಲ್ಲ, ಬೆಳೆ ಎಲ್ಲ ಒಣಗೋತಾ ಇದೆ, ಕುಡಿಯೋಕೆ ನೀರಿಲ್ಲ. ಅದಕ್ಕೆ ಈ ಥರ ಮಾಡ್ತಾಯಿದ್ದೀರಿ. ಚಂದ್ರಮ್ಮ ಪೂಜೆ ಮಾಡ್ತೀರಿ. ಹುಡುಗ ಹುಡುಗಿಗೆ ಮದುವೆ ಮಾಡಿ ಪೂಜೆ ಮಾಡಿ ಬಾವಿ ಹತ್ರ ತಗೊಂಡೋಗಿ ಅಲ್ಲಿ ಇದು ಮಾಡ್ತೀರಿ. ಮಳೆ ಬಾರದೆ ಬೆಳೆಗಳು ಒಣಗುತ್ತಿವೆ. ರೈತರು ಕಂಗಾಲಾಗಿ ಮಳೆಗಾಗಿ ಪ್ರಾರ್ಥಿಸಿದ್ರು. ನಮ್ಮ ತಾತನವರು ಹಿಂದಿನ ಕಾಲದಿಂದ ಹಿರಿಯವರು ಮಾಡ್ತಾನೆ ಬರ್ತಾವ್ರೆ. ಇದೆಲ್ಲನೂ ಈ ಪದ್ಧತಿ ಮಾಡಿದ್ರೆ ತಿಂಗಳಕ್ಕೊದ್ದಿನೂ ಮಳೆ ಇಲ್ದಿದ್ರು ಮಳೆ ಬರ್ತೈತೆ ಅಂತ ನಾವು ಈ ಚಂದ್ರಮ್ಮನ ನಟ್ಟಿ ನಾವು ಅವು ಇಬ್ಬರು ಗಂಡು ಮಕ್ಕಳನ್ನ ಕುಳ್ಳಿರಿಸಿ ನಾವು ಮದುವೆ ಮಾಡ್ತೀರಿ. 10-11 ದಿನ ನಾವು ಈ ಶಾಸ್ತ್ರ ಮಾಡಿ ಈ ಶಾಸ್ತ್ರ ಎಲ್ಲ ಮುಗಿಸಿ ನಾವು ಚಂದ್ರಮ್ಮನ ತಗೊಂಡೋಗಿ ಬಾವಿಯಲ್ಲಿ ಹಾಕಿ ಅಲ್ಲಿ ಕೆಲಸ ಇಳಿಸಿ ತಿರುಗಿ ಬಂದು ಇಲ್ಲಿ ನಮ್ಮ ಪೂಜೆ ಸಾಮಗ್ರಿಗಳನ್ನೆಲ್ಲ ಹುಡುಗರಿಗೆ ಹಂಚಿಬಿಡ್ತೀರಿ. ಮದುವೆ ಸಂಭ್ರಮದಲ್ಲಿ ಗ್ರಾಮದವರೂ ಭಾಗವಹಿಸಿದ್ರು. ಈ ರೀತಿ ಮದುವೆ ಮಾಡಿ ಪ್ರಾರ್ಥಿಸುವುದರಿಂದ ಸಕಾಲಕ್ಕೆ ಮಳೆ ಬರುತ್ತೆ ಅಂತಾರೆ ಗ್ರಾಮಸ್ಥರು. ಎನ್ ರಾಮು, ಸುವರ್ಣ ನ್ಯೂಸ್ 24/7 ಚಿಕ್ಕಬಳ್ಳಾಪುರ.